ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಿಂದ ಭರ್ಜರಿಯಾಗಿ ನಡೆದಿದೆ. ಸಣ್ಣ ಪುಟ್ಟ ಕಿರಿಕ್ ನಡುವೆ 3 ಕ್ಷೇತ್ರಗಳ ಕೆಲ ಮತಗಟ್ಟೆಗಳು ವಿಶೇಷಗಳಿಗೆ ಸಾಕ್ಷಿಯಾಗಿದ್ವು. ಆ ಮೂಲಕ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಗುದ್ದಾಟ ಅಂತ್ಯವಾಗಿದೆ. ಎಂದು ವೋಟಿಂಗ್ ಮುಗಿದಿದ್ದು ಅಭ್ಯರ್ಥಿಗಳ ಹಣೆ ಬರಹ ಇವಿಎಂನಲ್ಲಿ ಲಾಕ್ ಆಗಿದೆ. ಮೂರು ಉಪಚುನಾವಣೆ ಕ್ಷೇತ್ರದಲ್ಲಿ ಭರ್ಜರಿ ವೋಟಿಂಗ್. ಅಭ್ಯರ್ಥಿಗಳ ಹಣೆ ಬರಹ ಇವಿಎಂಗಳಲ್ಲಿ ಭದ್ರ ಮಾಡಿದ ಮತದಾರ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ಅಂತ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿದ್ದು ಇಂದು ಮತದಾನದೊಂದಿಗೆ ಮಿನಿ ಯುದ್ಧ ಅಂತ್ಯವಾಗಿದೆ. ಯುದ್ಧ ಅಂತ್ಯವಾದರೂ ಯುದ್ಧದಲ್ಲಿ ಗೆದ್ದೋರು ಯಾರೋ, ಬಿದ್ದಿರೋರು ಯಾರು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಇನ್ನೂ 10 ದಿನ ಕಾಯಲೇಬೇಕು. ಅಷ್ಟಕ್ಕೂ 3 ಕ್ಷೇತ್ರಗಳಲ್ಲಿ ಬಹುತೇಕ ಶಾಂತಿಯುತ ಮತದಾನವಾಗಿದ್ದು ಮತ ಪ್ರಮಾಣ ಕೂಡ ಹೆಚ್ಚಾಗಿದೆ. ತೀವ್ರ ಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದ್ದ ಚನ್ನಪಟ್ಟಣದಲ್ಲಿ ಸಂಜೆ 6 ಗಂಟೆಗೆ ಬಂದ ಮಾಹಿತಿ ಪ್ರಕಾರ 88.8% ಮತದಾನವಾಗಿದೆ. ಇನ್ನು ಕುತೂಹಲಕ್ಕೆ ಕಾರಣವಾಗಿರೋ ಶಿಗ್ಗಾಂವಿಯಲ್ಲಿ 75.07% ವೋಟಿಂಗ್ ಆಗಿದೆ. ಇತ್ತ ಸಂಡೂರಿನಲ್ಲಿ 71.47% ಮತದಾನವಾಗಿದೆ. ಚನ್ನಪಟ್ಟಣದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ ನಾಯಕರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಸಿಪಿ ಯೋಗೇಶ್ವರ್ ಹುಟ್ಟೂರು ಚಕ್ಕೆರೆಯಲ್ಲಿ ವೋಟಿಂಗ್ ಮಾಡಿದ್ರು. ಪತ್ನಿ ಶೀಲಾ ಜೊತೆ ಬಂದು ಮತದಾನ ಮಾಡಿದ್ರು. ಇದೇ ಮತಗಟ್ಟೆಯಲ್ಲಿ ಸಹೋದರ ಸಿಪಿ ರಾಜೇಶ್ ಕೂಡ ಹಕ್ಕು ಚಲಾಯಿಸಿದ್ರು. ಆದ್ರೆ ಪುತ್ರಿ ನಿಶಾ ಮಾತ್ರ ಮತದಾನ ಮಾಡೋಕೆ ಬರಲಿಲ್ಲ. ಇನ್ನು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಮತದಾನಕ್ಕೂ ಮುನ್ನ ಕೆಂಗಲ್ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಾತಿನ ಕದನ. ಚನ್ನಪಟ್ಟಣದಲ್ಲಿ ತುರುಸಿನ ಸ್ಪರ್ಧೆ ಇರೋ ಕಾರಣ ಗಲಾಟೆ ಆಗೋ ಲಕ್ಷಣ ಇತ್ತು. ಹೀಗಾಗಿ ಇಲ್ಲಿ ಪ್ಯಾರಾ ಮಿಲಿಟರಿ ಪಡೆ ನಿಯೋಜಿಸಲಾಗಿತ್ತು. ಇದರ ನಡುವೆಯೂ ಚನ್ನಪಟ್ಟಣದ ಮತಗಟ್ಟೆ ಸಂಖ್ಯೆ 62 ಹಾಗೂ 63ರ ಬಳಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಮಾತಿನ ಕದನಕ್ಕೆ ಇಳಿದಿದ್ರು. ಗಲಾಟೆ ಕೈ ಮಿಲಾಯಿಸೋ ಹಂತ ತಲುಪ್ತಾ ಇದ್ದಂತೆ ಎಂಟ್ರಿಯಾದ ಸಿಐಎಸ್ಎಫ್ ಯೋಧರು ಲಾಠಿ ಹಿಡಿದು ಜಗಳ ಬಿಡಿಸಿದ್ರು. ಆತ ಸಂಡೂರಿನಲ್ಲಿ ಸಂಸದ ಇ ತುಕಾರಾಂ ಪತ್ನಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ, ಪುತ್ರ ರಘುನಂದನ್, ಮಗಳು ಚೈತನ್ಯ ಜೊತೆ ಸೇರಿ ಸಂಡೂರು ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದ್ರು. ಸಂಡೂರು ಕ್ಷೇತ್ರದ ತೋರಣಗಲ್ನಲ್ಲಿ ಕುರ್ಚಿಗಾಗಿ ಮತದಾರ ಕಿರಿಕ್ ತೆಗೆದಿದ್ದ. ಜನತಾ ಕಾಲೋನಿಯ ಮತಗಟ್ಟೆಯಲ್ಲಿ ಸಿಬ್ಬಂದಿಯೊಂದಿಗೆ ವಾಗ್ವಾದಕ್ಕಿಳಿದಿದ್ದ. ಸಿಬ್ಬಂದಿಯೇ ಆತನನ್ನ ಸಮಾಧಾನ ಮಾಡಿದ್ರು. ಇನ್ನು ಶಿಗ್ಗಾಂವಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಬೆಳಗ್ಗೆ ಹುಬ್ಬಳ್ಳಿಯಲ್ಲಿರೋ ಆಂಜನೇಯ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ತಂದೆ ಬಸವರಾಜ ಬೊಮ್ಮಾಯಿ ಜೊತೆ ಬಂದು ಶಿಗ್ಗಾಂವಿಯ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ರು. ಇಪ್ಪತ್ತು ದಿನದ ಬಾಣಂತಿ 95ರ ವೃದ್ಧೆಯಿಂದಲೂ ಮತದಾನ. ಅದೆಷ್ಟೋ ಯುವಕರು ಮತದಾನದಿಂದ ದೂರ ಉಳಿದ್ರೆ ಶಿಗ್ಗಾಂವಿಯಲ್ಲಿ 20 ದಿನದ ಬಾಣಂತಿ ತನ್ನ ಮಗುವಿನೊಂದಿಗೆ ಬಂದು ಮತದಾನ ಮಾಡಿದ್ರು. ಇನ್ನೊಂದು ಮತಗಟ್ಟೆಯಲ್ಲಿ 6 ತಿಂಗಳ ಹಸುಗೂಸಿನೊಂದಿಗೆ ಬಂದ ತಾಯಿ ಹಕ್ಕು ಚಲಾಯಿಸಿದ್ರು. ಬಾಣಂತಿ ಜೊತೆ ಅಜ್ಜಿ ಕೂಡ ಮತ ಹಾಕಿದ್ರು. ಮಾಮ್ಲೆ ದೇಸಾಯಿ ಶಾಲೆ ಮತಗಟ್ಟೆಯಲ್ಲಿ 95 ವರ್ಷದ ದುರ್ಗಮ್ಮ ವೀಲ್ ಚೇರ್ನಲ್ಲಿ ಬಂದ ಮತ ಹಾಕಿದ್ರು. ಇನ್ನು ಅಪಘಾತವಾಗಿ ಹಾಸಿಗೆ ಹಿಡಿದಿದ್ದ ಸುರೇಶ್ ಎಂಬಾತ ಕಾಲಿಗೆ ರಾಡ್ ಹಾಕಿದ್ರು. ನೋವಿನಲ್ಲೂ ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡಿದ್ರು. ಮತದಾನಕ್ಕಾಗಿ ಅಮೆರಿಕಾದಿಂದ ಬಂದ ಯುವತಿ. ಅಮೆರಿಕಾದಲ್ಲಿ ನೆಲೆಸಿರೋ ಶಿಗ್ಗಾಂವಿ ಮೂಲದ ಅನುಷಾ ವೋಟ್ ಮಾಡೋಕೆ ಅಂತಾನೆ ಅಮೆರಿಕಾದಿಂದ ಬಂದಿದ್ರು. ಇಂದು ತಮ್ಮ ತಾಯಿ ಜೊತೆ ಬಂದು ಮತದಾನ ಮಾಡಿದ್ರು.
ಇದು ರಾಜ್ಯದ ಕಥೆ ಆದ್ರೆ ಅತ್ತ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ವಯನಾಡಿನಿಂದಲೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಪ್ರಿಯಾಂಕಾ ಗಾಂಧಿ ಇಳಿದಿದ್ದಾರೆ. ಪ್ರಿಯಾಂಕಾಗೆ ಬಿಜೆಪಿಯಿಂದ ನವ್ಯ ಹರಿದಾಸ್ ಎದುರಾಳಿಯಾಗಿದ್ದಾರೆ. ಇಂದು ಮತದಾನದ ವೇಳೆ ಪ್ರಿಯಾಂಕಾ ಗಾಂಧಿ ಕೆಲ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟರು. People are coming out and voting. That's a good thing. Look, I just hope that today everybody comes out and exercises their democratic right. I think it's the greatest strength that the Constitution has given people, and they should use it well. ಇನ್ನು ವಯನಾಡಿನಲ್ಲಿ ಕಳೆದ ಆಗಸ್ಟ್ನಲ್ಲಿ ಭೀಕರ ಭೂಕುಸಿತ ಸಂಭವಿಸಿತ್ತು. ಮನೆ ಮಠ ಕಳೆದುಕೊಂಡವರ ನೆರವಿಗೆ ಚುನಾವಣಾ ಆಯೋಗ ನಿಂತಿತ್ತು. ಸಂತ್ರಸ್ತರಿಗೆ ಬಸ್ ವ್ಯವಸ್ಥೆ ಮಾಡಿತ್ತು. ಮತದಾನಕ್ಕೆ ಬಂದ ಸಂತ್ರಸ್ತರಿಗೆ ಗುಲಾಬಿ ಕೊಟ್ಟು ಸ್ವಾಗತ ಮಾಡಿದ್ರು. ದುರಂತದಲ್ಲಿ ಗಾಯಗೊಂಡ ಕೆಲ ಸಂತ್ರಸ್ತರು ವೀಲ್ ಚೇರ್ ಮೂಲಕ ಬಂದು ಮತ ಚಲಾಯಿಸಿದ್ರು. ಇದರ ಜೊತೆಗೆ ಜಾರ್ಖಂಡ್ನಲ್ಲೂ ಇಂದು ವಿಧಾನಸಭೆ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆದಿದೆ. ನವೆಂಬರ್ 23ರಂದು ಫಲಿತಾಂಶ ಹೊರಬೀಳಲಿದ್ದು ಅಲ್ಲಿವರೆಗೂ ಸೋಲು ಗೆಲುವಿನ ಲೆಕ್ಕಾಚಾರ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, TV9.